ಹಲೋ. ಅಬ್ಸರ್ವ್ ಮಾಡಿ ನಾನು ಬೇರಿಷ್ ಇದ್ರೆ ಇದರಿಂದ ಕೆಳಗಡೆ ವರ್ಕ್ ಮಾಡಿ ಅಂತ ಹೇಳಿದೆ. ಕರೆಕ್ಟಾ? ಇದರಿಂದ ಕೆಳಗಡೆ ವರ್ಕ್ ಮಾಡಿ ಟಾರ್ಗೆಟ್ ಇದೆ ಅಂತ ಹೇಳಿದೆ. ಸೊ ಇಲ್ಲಿ ಏನಾಯ್ತು ನೋಡಿ ಮಾರ್ಕೆಟ್ ಅಲ್ಲಿ. ಮಾರ್ಕೆಟ್ ಫಸ್ಟ್ ಬುಲ್ಲಿಶ್ ಹೋಯ್ತು. ಆಮೇಲೆ ಅಲ್ಲೂ ಆಗ್ದಲೆ ಟ್ರ್ಯಾಪ್ ಆಗಿ ಕೆಳಗಡೆ ಬಂತು. ನಾನು ಟ್ರೆಂಡ್ ಲೈನ್ ಗ್ರಾಫ್ ಮಾಡ್ಕೊಂಡಿದ್ದೆ. ಆ ಟ್ರೆಂಡ್ ಲೈನ್ ನ ಬಿಟ್ರೆ ಶಾರ್ಪ್ ಆಗಿ ಹೋಗುತ್ತೆ ಅಂತ ನಂಗೆ ಕನ್ಫರ್ಮ್ ಗೊತ್ತಿತ್ತು. ಸೊ ಹಂಗಾಗಿ ಅದು ಹೋಗ್ಲಿಲ್ಲ. ನೋಡಿ ನೀವೇ ಅಬ್ಸರ್ವ್ ಮಾಡಿ. ಈ ಕ್ಯಾಂಡಲ್ ಅಲ್ಲ ಹೋಗ್ಲಿಲ್ಲ, ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಾದ್ರೂ ಹೋಗ್ಬೇಕಿತ್ತು. ಸೊ ವಾಪಸ್ ಎಂಟ್ರಿ ಹತ್ರ ಹೋಗಿ ಬಂತು. ನಾನು ಅನ್ಕೊಂಡೆ ಈ ಕ್ಯಾಂಡಲ್ ಏನಾದ್ರು ಬ್ರೇಕ್ ಆದ್ರೆ ಮಾತ್ರ ಕೆಳಗಡೆ ಹೋಗುತ್ತೆ ಅಂತ. ಸೊ ಹೋಗ್ಲಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ನಾನು ಎಕ್ಸಿಟ್ ಮಾಡಿದೆ. ನನ್ನ ಟ್ರೇಡ್ ನ ಬೆಳಗ್ಗೆ ಅಬ್ಸರ್ವ್ ಮಾಡಿದ್ದೀರಾ. ಟ್ರಿಗರ್ ಪ್ರೈಸ್ ಇಟ್ಟಿದೆ, ಯಾಕಂದ್ರೆ ಲಿಕ್ವಿಡಿಟಿ ಇರ್ಲಿಲ್ಲ. ಸೊ ಆಮೇಲೆ ಏನಾಯ್ತು ಮಾರ್ಕೆಟ್ ಅಲ್ಲಿ ಒಂದು ಅಪ್ಸೈಡ್ ಮೊಮೆಂಟಮ್ ಕೊಡ್ತು ಮಾರ್ಕೆಟ್. ಯಾಕೆಂದ್ರೆ ಅದು ಪ್ರೀಮಿಯಂ. ಇಲ್ಲಿ ನೋಡಿ, ಇಲ್ಲಿ ಏನಕ್ಕೆ ಡೌನಿಗೆ ಬಂತು ಅಷ್ಟೇ ಡೌನಿಗೆ ಬಂದು ವಾಪಸ್ ಯಾಕೆ ಹೋಯ್ತು ಹೇಳ್ರಿ. ಇಲ್ಲೊಂದು ಗ್ಯಾಪ್ ಇತ್ತು. ಅದಕ್ಕೆ ನಾನು ಯೆಲ್ಲೋ ಕಲರ್ ಲೈನ್ ಅಲ್ಲಿ ಒಂದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಈ ಗ್ಯಾಪ್ ಲೈನ್ ಈಗ ನೋಡಿ. ನೋಡಿ ಈ ನಾನು ಗ್ಯಾಪ್ಗಳಿಗೆಲ್ಲ ಯೆಲ್ಲೋ ಕಲರ್ ಲೈನ್ ಇಂಡಿಕೇಟ್ ಮಾಡ್ಕೊಂತೀನಿ. ನಾನು ಅದನ್ನು ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯೆಲ್ಲೋ ಕಲರ್ ಲೈನ್ ಇರ್ಬೇಕು. ಗ್ಯಾಪ್ ನ ಬಿಟ್ಟಿದ್ರೆ ಫೋರ್ಸ್ ಆಗಿ ಹೋಗ್ತಾ ಇದ್ದ. ಬಿಡ್ಲಿಲ್ಲ ಅವನು. ನೋಡಿ ಅಲ್ಲೇ ಒಂದ್ ಕ್ಯಾಂಡಲ್ ಆದ್ರೂ ಕೆಳಗಡೆ ಕ್ಲೋಸ್ ಕೊಟ್ನಾ. ಹಂಗಾಗಿ ಇಲ್ಲಿಂದಾನೆ ವಾಪಸ್ ಹೋಗುತ್ತೆ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಎಕ್ಸಿಟ್ ಮಾಡಿದೆ ನಾನು. ನೋಡಿದಿರ ವಿಡಿಯೋದಲ್ಲಿ ಹೆಂಗೆ ಟ್ರಿಗರ್ ಪ್ರೈಸ್ ಇಟ್ಟಿದೆ, ಅದು ಹೆಂಗ್ ಟ್ರಿಗರ್ ಆಯ್ತು ಅಂತ. ಓಕೆನಾ? ನಾಳೆ ಏನಾಗುತ್ತೆ ನೋಡೋಣ. ನೋಡಿ ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ಹೇಳ್ತೀವಿ. ನಮಗೆ ಒಂದು ಮರಿಬಾರ್ದು. ಬಿಗ್ ಮೂವ್ಮೆಂಟ್ ನ ನಿಫ್ಟಿಲ್ ಕೊಡ್ಬೇಕಾದ್ರೆ ಒಂದು ರಿಟ್ರೇಸ್ಮೆಂಟ್ ತಗೊಳುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾವಾಗ್ಲೂ. ನೋಡಿ ಹಿಂಗ್ ಇಲ್ಲಿಂದ ಮಾರ್ಕೆಟ್ ಬಂತ. ಆಕ್ಚುಲಿ ಬೇರಿಶ್ ಆಗ್ಬೇಕಲ್ಲ. ಒಂದ್ಸತಿ ರೀಟೆಸ್ಟ್ ಮಾಡಿ ಆಮೇಲೆ ಬರೋ ಚಾನ್ಸಸ್ ಇರುತ್ತೆ. ಅವಾಗ ನಿಫ್ಟಿಲಿ ನಾವು ಇನ್ನೂ ಬಿಗ್ ಮೂವ್ಮೆಂಟ್ ನ ನೋಡ್ಬೋದು. ಇಲ್ಲಿ ತನಕ ಬರುತ್ತೆ ತೋರಿಸ್ತೀನಿ. ಓಕೆನಾ? ಸೊ ಹಂಗಾಗಿ ನೀವು ನಾಳೆ ನೋಡಿ ಎಲ್ಲಿಂದ ಟ್ರೇಡ್ ನ ಪಂಚ್ ಮಾಡ್ಬೇಕು, ಯಾವ ತರ ಇರಬೇಕು ನಾಳೆದು ನಿಫ್ಟಿ ಗಮನಿಸೋಣ. ಅಬ್ಸರ್ವ್ ಮಾಡಿ ನಿಫ್ಟಿ ಚಾರ್ಟ್ ನ ನೋಡ್ತಾ ಇದೀವಿ ಈಗ. ಈಗ ನಿಫ್ಟಿಲಿ ಏನಾದ್ರು ನೀವು ಕಾಲ್ ತಗೋಬೇಕು, ನಾಳೆ ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡಬೇಕು ಅಂತಂದ್ರೆ ಈ ಟ್ರೆಂಡ್ ಲೈನ್ ನ ಬಿಟ್ಟಾಗ ವರ್ಕ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಸೇಫ್ ಆಗಿರುತ್ತೆ. ಇಲ್ಲ ಅಂದ್ರೆ ಅನ್ಸೇಫ್ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದ್ ಹೆಂಗ್ ಗೊತ್ತಾ, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಡಬಲ್ ಬಾಟಮ್ ಆಗುತ್ತೆ. ಅದು ಸಾರಿ ಅಂದ್ರೆ ಡಬಲ್ ಬಾಟಮ್ ಅಂದ್ರೆ ಟ್ರೆಂಡ್ ಲೈನ್ ನ ಗಮನಿಸಿ. ಡಬಲ್ ಟಾಪ್ ಆಯ್ತು ಒಂದೇ ಜಾಗದಲ್ಲಿ ನೋಡಿ. ಅದು ಒಂದೇ ಜಾಗದಲ್ಲಿ ಮಲ್ಟಿಪಲ್ ಟೈಮ್ ರೆಸಿಸ್ಟೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಮಾರ್ಕೆಟ್. ನೋಡಿ ಇಲ್ಲಿಗೆ ಹೋಯ್ತು, ವಾಪಸ್ ಬಂತು, ಇಲ್ಲಿಗೆ ಹೋಯ್ತು, ಮತ್ತೆ ಇಲ್ಲಿಗೆ ಬಂತು, ಮತ್ತೆ ಇಲ್ಲಿಗೆ ಹೋಯ್ತು, ಇಲ್ಲಿಗೆ ಬಂತು, ಮತ್ತೆ ಹೋಯ್ತು, ಇಲ್ಲಿಗೆ ಬಂತು. ಸೊ ಈ ಪ್ರಾಕೆಟ್ ನ ಯಾವ ಕಡೆ ಬಿಡುತ್ತೋ ಆ ಸೈಡ್ ಅಲ್ಲಿ ನೀವು ಮೂವ್ಮೆಂಟ್ ನಾಳೆ ಅಬ್ಸರ್ವ್ ಮಾಡಬಹುದು. ಫಸ್ಟ್ ನಾಳೆ ಬುಲ್ಲಿಶ್ ಏನಾದ್ರು ವರ್ಕ್ ಮಾಡೋದಾದ್ರೆ ನೀವು ಇದೇನಾದ್ರು ನೋಡಿ ಇವಾಗ ನಿಮಿಷ ಎಂ ಪ್ಯಾಟರ್ನ್ ಆಗಿದೆ ಅಂತ ಅನ್ಕೊಳ್ಳಿ. ಬೇರಿಶ್ ಅಲ್ಲಿ ಬರುತ್ತೆ ಫಸ್ಟ್. ಯಾಕಂದ್ರೆ ಡಬಲ್ ಬಾಟಮ್ ಆಗಿದೆ. ನೋಡಿ ಮತ್ತೆ ಇದೇ ಜಾಗಕ್ಕೆ ಬರುತ್ತೆ. ಅಂದ್ರೆ ಈ ಪ್ರಾಕೆಟ್ ಗೆ ಬಂದು ಟಚ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನ ಎಲ್ಲಾದ್ ಮಾಡ್ಕೊಂಡಿರಿ. ಇಲ್ಲಿಗೆ ಬಂದಾಗ ನೀವು ಪ್ರಾಫಿಟ್ ನ ಬುಕ್ ಮಾಡಿ ಸುಮ್ಮನೆ ಟಾರ್ಗೆಟ್ ನ ನೋಡಿ ಅಷ್ಟೇ. ಓಕೆನಾ? ಮತ್ತೇನಾದ್ರು ನೀವು ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡ್ತೀರಾ ನೋಡಿ, ಇದಷ್ಟನ್ನು ಅಬ್ಸರ್ವ್ ಮಾಡಿದ್ರೆ ಒಂದು ಡಬ್ಲ್ಯೂ ಆಯ್ತಾ, ದೊಡ್ಡದು, ದೊಡ್ಡ ಡಬ್ಲ್ಯೂ. ಓಕೆನಾ? ಡಬಲ್ ಬಾಟಮ್ ಆಯ್ತು. ಅದು ಎಲ್ಲಿ ಒಂದೇ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಆಗ್ತಾ ಇದೆ. ಸೊ ಬುಲ್ಲಿಶ್ ಆಗ್ಬೋದು. ಯಾಕೆ ಅದಕ್ಕೆ ನಾನು ಎಲ್ಲಾ ಕಡೆಗೂ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ನಾಳೆ ಬುಲ್ಲಿಶ್ ಆದ್ರೂನು ಚೆನ್ನಾಗ್ ಆಗ್ಬೋದು. ಯಾಕಂದ್ರೆ ಟಾರ್ಗೆಟ್ ತುಂಬಾ ದೊಡ್ಡದಿದೆ. ಬುಲ್ ಎಫ್‌ಟಿ ಬುಲ್ಲಿಶ್ ಆಗ್ಬೇಕು. ನಮ್ಮ ಇದ್ದಿರೋದು ಅಷ್ಟೇ, ಇಂಡಿಯನ್ ಮಾರ್ಕೆಟ್ ಬುಲ್ಲಿಶ್ ಆಗ್ಬೇಕು ಅಂತ. ನೋಡಿ ನಿನ್ನೆ ಫ್ಲಡ್ ಬೇರೆ ಎಲ್ಲ ಬಿದ್ರು ನಮ್ಮ ಇಂಡಿಯನ್ ಮಾರ್ಕೆಟ್ ಇವತ್ತೇನು ಅಂತ ಬೀಳಿಲ್ಲ. ಹಂಗಾಗಿ ಇಂಡಿಯನ್ ಮಾರ್ಕೆಟ್‌ಗೆ ಅದು ಇಂಪ್ಯಾಕ್ಟ್ ಆಗಿಲ್ಲ ಅಂತ ಅನ್ಕೊಂತೀನಿ. ಓಕೆನಾ? ಪ್ರೀಮಿಯಂ ಚಾರ್ಟ್ ಅಲ್ಲೂ ಅಬ್ಸರ್ವ್ ಮಾಡ್ಬೋದು ನೀವು. ಹಾಕ್ತೀನಿ ನೋಡಿ ಇವಾಗ. ಪ್ರೀಮಿಯಂ ಚಾರ್ಟ್ ಅಲ್ಲೂ ಅಬ್ಸರ್ವ್ ಮಾಡ್ಬೋದು. ನೋಡಿ ಈ 25,900 ಪ್ರೀಮಿಯಮ್ಮು ₹36 ಬರ್ಬೇಕು. ಓಕೆನಾ? 25,950 ಪ್ರೀಮಿಯಮ್ಮು ಪುಟ್ಟು ₹35-40 ಬರ್ಬೇಕು. ಈ ಕಾಲ್ ಪ್ರೀಮಿಯಮ್ಮು 160 ತನಕ ಹೋಗ್ಬೇಕು ಅಂತ ತೋರಿಸ್ತಾ ಇದೆ. ನೋಡೋಣ ಏನೇನಾಗುತ್ತೆ. ಈ ಕಾಲ್ ಪ್ರೀಮಿಯಂ ಓದ್ಬೇಕು ಅಂದ್ರೆ ಕಾಲ್ ಬೂಮ್ ಆಗ್ಬೇಕು. ನಿಫ್ಟಿ ಸೈಡ್ ಹೋಗ್ಬೇಕು. ಯಾಕೆಂದ್ರೆ ಅದು ಬೇರಿಷ್ ತೋರಿಸ್ತಾ ಇಲ್ಲ. ಓಕೆನಾ? ನೀವು ಇದೇ ತರ ಟ್ರೇಡ್‌ಗಳನ್ನ ಮಾಡಿ. ಸ್ವಲ್ಪ ಹೆಲ್ತು ಹುಷಾರಿರ್ಲಿಲ್ಲ. ಸೊ ಹಂಗಾಗಿ ಬೇಗನೆ ಇವತ್ತು ಕ್ಲೋಸ್ ಮಾಡ್ಬಿಟ್ಟೆ. ಸ್ವಲ್ಪ ಲೇಟ್ ಆಯ್ತು ವಿಡಿಯೋ ಮಾಡೋದು. ಬೇಜಾರಾಗಬೇಡಿ. ತಲೆನೇ ಕೆಡಿಸ್ಕೋಬೇಡಿ. ಹೋಯ್ತದೆ. ಈ ಇವಾಗ ಏನ್ ಈ ಕಾಲ್ ಪ್ರೀಮಿಯಂ ಅಬ್ಸರ್ವ್ ಮಾಡ್ಕೊಳ್ಳಿ. ನಾಳೆ ಏನಾದ್ರು ಈ ಕಾಲ್ ಪ್ರೀಮಿಯಂ 160 ಕ್ರಾಸ್ ಆಗುತ್ತಾ ನೋಡಿ.
ಕಾಲ್ ಸೈಡ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತಂದ್ರೆ ಇದನ್ನ ಬಿಟ್ಟಾಗ ವರ್ಕ್ ಮಾಡಿ. ಇದನ್ನ ಬಿಟ್ಟ ಮಾಡೋದು ಆಯ್ತು, ಬಿಡ್ತಂಗಿದ್ರು ಮಾಡಿ. ಯಾಕಂದ್ರೆ ಡಬಲ್ ಬಾಟಮ್ ಆಗುತ್ತೆ, ನಿಮಗೆ ಎಂಟ್ರಿ ಬೇಗನೆ ಸಿಕ್ತಂಗ ಆಗುತ್ತೆ ನಾಳೆ ಮಾಡಿದ್ರೆ. ಗಿಫ್ಟ್ ನಿಫ್ಟಿ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ, ಪಾಸಿಟಿವ್ ಆರ್ ನೆಗೆಟಿವ್ ಅಂತ ಮಾಡ್ಕೊಂಡು ಟ್ರೇಡ್ ಮಾಡಿ. BTC ನೋಡಿದ್ರೆ ಓ ಎಂ ಮಾಡ್ಬಿಟ್ಟವನೆ, ಡಬಲ್ ಟಾಪ್ ಆಯ್ತು BTC. ಯಾವಾಗ ಇದನ್ನ ಬ್ರೇಕ್ಔಟ್ ಕೊಡ್ಕೊಂಡು ಕೆಳಗೆ ಓಕೆನಾ. ಸೊ ಹಂಗಾಗಿ ಇದೇ ಜಾಗಕ್ಕೆ ವಾಪಸ್ ಬರೋ ಚಾನ್ಸಸ್ ಇದೆ 84,000 ಮತ್ತೆ BTC. ಇದನ್ನ ಬ್ರೇಕ್ಔಟ್ ಕೊಟ್ಟಿಲ್ಲ ನೋಡ್ರಿ. ನಾನು ಅವತ್ತಿಂದ ರೆಕ್ಟಾಂಗಲ್ ಬಾಕ್ಸ್ ಏನ್ ಸರ ಚೇಂಜ್ ಮಾಡಿಲ್ಲ, ಇದೇ ಜಾಗಕ್ಕೂ ರಿವರ್ಸ್ ಆಗಿದೆ. ಯಾಕಂದ್ರೆ ಅದಕ್ಕೆ ಹೇಳಿದ್ದೇನೆ, ಇದೇ ತರ ರೆಕ್ಟಾಂಗಲ್ ಬಾಕ್ಸ್ ಗಳನ್ನ ನೀವು ಹಾಕೋಣದ್ ಕಲಿಸ್ತೀನಿ, ತಲೆ ಕೆಡಿಸ್ಕೊಬೇಡಿ. ಗೋಲ್ಡ್ ಏನಾಗ್ತಿದೆ ನೋಡೋಣ. ಓ ಗೋಲ್ಡ್ ಶೂಟ್ ಯೂಶಲಿ ಹೆಂಗ್ ಗೊತ್ತಾ, ಬಿಟ್ ಕಾಯಿನ್ಗಳು ಬಿದ್ದರೆ ಗೋಲ್ಡ್ ಬೂಮ್ ಆಗುತ್ತೆ. ಗೋಲ್ಡ್ ಬೂಮ್ ಆಗ್ಬೇಕಾದ್ರೆ ಅವೆಲ್ಲ ಬೀಳ್ತವೆ, ಗೋಲ್ಡ್ ಬಿದ್ದಾಗ ಅದೆಲ್ಲ ಬೂಮ್ ಆಗಿರುತ್ತೆ ಅಷ್ಟೇ. ಸೊ ಇದನ್ನ ನಾವು ನಾಳೆ ಏನಾದ್ರು ಅಬ್ಸರ್ವ್ ಮಾಡಿದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ರಿಸಲ್ಟ್ ಬರೋ ಚಾನ್ಸಸ್ ಇರುತ್ತೆ, ಗೋಲ್ಡ್ ಬುಲಿಶ್ ಆದ್ರೆ. ನೋಡಿ ಅದು ಎಲ್ಲಿ ಹೆಂಗೆ ಆರಾಮಾಗಿ ಮಾರ್ನಿಂಗ್ ಸ್ಟಾರ್ ಮಾಡ್ತು, ಎಂಗಲ್ಫಿಂಗ್ ಮಾಡ್ತು, ಹೋಯ್ತು ಡೈಲಿ ಕ್ಯಾಂಡಲ್. ಯಾರು ಗೋಲ್ಡ್ ಬೀಸ್ ತಗೊಂಡಿದ್ರೆ ಪ್ರಾಫಿಟ್ ಮಾಡಿರ್ತೀರ. ಇದೇ ತರ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. IPO ಗಳಿಗೆ ಯಾರ್ಯಾರು ಅಪ್ಲೈ ಮಾಡಿದ್ದೀರಾ, IPO ಬಗ್ಗೆ ಹೇಳಿದ್ದೆ ಮೊನ್ನೆ, ಯಾವ ತರ ಕ್ಲಿಕ್ ಮಾಡ್ಬೇಕು, ಎಲ್ಲೋಗಿ ಏನ್ ನೋಡ್ಬೇಕು, ಏನ್ ನೋಡಿ ಹಾಕ್ಬೇಕಂತ. ನಿಮಿಷ ನೋಡಿ, ಅಬ್ಸರ್ವ್ ಮಾಡ್ಕೊಂಬರ್ರಿ. ಗೈನ್ ಯಾವ್ದು ಜಾಸ್ತಿ, ನಾನು ಅವತ್ತೇ ಹೇಳಿದ್ದೀನಿ IPO ಯಾವ ತರ ಅಪ್ಲೈ ಮಾಡ್ಬೇಕು. IPO ಅಪ್ಲೈ ಮಾಡಿದ್ರೆ ನಿಮಗೆ ಯಾವ್ದೇ ತರದ್ ಲಾಸ್ ಆಗಲ್ಲ, ಯಾಕಂದ್ರೆ ಒಳ್ಳೆ IPO ಗಳನ್ನ ಯಾವ ತರ ತಗೊಳೋದು ಅಂತ ಅಬ್ಸರ್ವ್ ಮಾಡಿ. ಇದು GMP ಅಂದ್ರೆ ನಿಮ್ದು ಇಷ್ಟು ರೂಪಾಯಿ ಗೈನ್ ಆಗ್ಬೋದು ಪರ್ ಶೇರಿಗೆ ಅಂತ ತೋರಿಸ್ತಾ ಇದೆ. ಓಕೆನಾ. ಗೈನ್ ಅನ್ನೋದು ಮಿನಿಮಮ್ 20% ಇರ್ಬೇಕು. ಆ ತರದ್ದು IPOs ಅಪ್ಲೈ ಮಾಡಿ. ಮತ್ತೆ ಡೇಟ್ ನೋಡಿ, ಡೇಟ್ ವೈಸ್ ಇದೆ. ಮೀಶೋದ್ ಮುಗೀತು, ಇದ್ ಮುಗೀತು. ಈಗ ನಿಮಗೆ ಯಾವ್ದು ಸಿಗುತ್ತೆ ಸದ್ಯಕ್ಕೆ ಅನ್ನೋದಾದ್ರೆ, ಈಗ ಸದ್ಯ ಯಾವ್ದು ಇಲ್ಲ, ಎಲ್ಲ ಇದು ಇಲ್ಲಿ ನೋಡಿ. ICICI ಅವ್ರದ್ದು ಯಾವ್ದೋ ಬಿಟ್ಟಿದ್ದಾರೆ, ಬಟ್ ಅದ್ರ ಗೇನ್ ಆಗಲ್ಲ. ಮತ್ತೆ ಮೈನ್ ಬೋರ್ಡ್ ಅಲ್ಲಿ ಇರ್ಬೇಕು. ಈ ಸ್ಮಾಲ್ ಮಿಡಲ್ ಕಂಪ್ನೀಸ್ ಎಲ್ಲ ಬೇಡ ನಂಗೆ, ಓಕೆನಾ. ಆ ತರ ನೋಡ್ಬಿಟ್ಟು ನೋಡಿ, ಯಾವ್ದೋ KV ಟಾಯ್ಸ್ ಇಂಡಿಯಾ ಅಂತೆ 50% ಗೇನ್ ಇದೆ, 120 rupees ಗೇನ್ ಆಗುತ್ತೆ ಅನ್ಸುತ್ತೆ. ಇವೆಲ್ಲ ರಿಸ್ಕ್ ಅಲ್ಲಿ ಇರುತ್ತೆ, SME ಇರೋವೆಲ್ಲ ರಿಸ್ಕ್ ನೋಡ್ಬಿಟ್ಟು ತಗೋಬಹುದು. ಓಕೆನಾ. ಇಷ್ಟೇ ಇವತ್ತಿನ ವಿಡಿಯೋ. ಬಾಯ್.